ಚೆನ್ನಾಗಿದೆ ಸರ್. ಅರ್ಥ ಆಯ್ತು ನಿಮಗೆ? ಅರ್ಥ ಆಗಿದೆ. ಏನು ಅನ್ನಿಸ್ತು? ಉಪೇಂದ್ರ ಅವರು ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ, ತುಂಬ ವಿಷಯಗಳು. ಉಪೇಂದ್ರ ಅವರು ತುಂಬ ಸಿಂಪಲ್ಲಾಗಿ ಜನಕ್ಕೆ ಹೇಳಕ್ಕೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದ್ದಾರೆ. ನಾವು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಸರ್. ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ನೀಟಾಗಿ ಅವರೇ ಓಪನ್ ಆಗಿ ಹೇಳಿದ್ದಾರೆ. ಆ ತಪ್ಪನ್ನ ನಾವು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ಅಷ್ಟೇ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಮ್ಗೆ ಆಗೋದೇ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ನಮ್ಗೆ ಎಲ್ಲದಕ್ಕೂ ಒಬ್ರು ಲೀಡರ್ ಬೇಕು. ನಾವು ಏನೇ ಒಂದು ಮಾಡಬೇಕು ಅಂದ್ರೆ ನಮ್ಮ ಮುಂದೆ ಯಾರು ಒಬ್ರು ನಿಂತಿರಬೇಕು. ನಾವು ಒಬ್ಬರೇ ಏನಾದರೂ ಮಾಡ್ತೀವಿ, ನಮ್ಗೆ ಆಗಲ್ಲ ಅಂತಲೇ ಜನ ಥಿಂಕ್ ಮಾಡಿಕೊಂಡು ನಮ್ಮ ಮುಂದೆ ಒಬ್ಬ ನಾಯಕ ಇರಲೇಬೇಕು, ಅವ್ನು ಹೇಳ್ದಂಗೆ ನಾವು ನಡಿಬೇಕು ಅನ್ನೋ ಮೈಂಡ್ ಸೆಟ್ ಯಾವತ್ತವರೆಗೂ ನಮಗಿರುತ್ತೋ ನಮ್ಮನ್ನ ಯಾರು ಅದರಿಂದ ಆಚೆ ಕರ್ಕೊಂಬರಕ್ಕೆ ಸಾಧ್ಯ ಇಲ್ಲ ಸರ್. ಫ್ಯೂಚರ್ ಇರೋ ದೇಶ, ನೇಚರ್ ಇರೋ ನಾಡು, ಟೀಚರ್ಸ್ ಇರೋ ಸ್ಕೂಲ್, ಲೀಡರ್ಸ್ ಇರೋ ಪಾರ್ಟಿ, ಪ್ಲಾನಿಂಗ್ ಇರೋ ಫ್ಯಾಮಿಲಿ, ಒಬ್ಬೊಬ್ಬನಿಗೆ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ಪೋಕ್ಲು, ಇನ್ನರ್ಧ ತಿಕ್ಲು. ಇವನ್ ಕಂಡ್ರಾಗಲ್ಲ, ಇವನಿಗೆ ಅವನ್ ಕಂಡ್ರಾಗಲ್ಲ. ನಿಮ್ಗಳಿಗೆ ಯಾರನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ಟಿನಲ್ಲಿ ನೀವು ಯಾರು ಉದ್ಧಾರ ಆಗಲ್ಲ. ತುಂಬ ಜನಕ್ಕೆ ನಿನ್ನೆ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗಿಲ್ಲ ಅಂತ ಇದ್ರು. ನೀವು ಅರ್ಥ ಮಾಡಿಸೋದಾದ್ರೆ ಹೆಂಗ್ ಮಾಡಿಸ್ತಿರೋ ಸಿನಿಮಾನ? ಅರ್ಥ ಮಾಡ್ಸಕ್ಕೆ ಅಂತ ಏನಿಲ್ಲ ಸರ್. ಅವ್ರು ಕ್ಲಿಯರ್ ಆಗಿ ಎಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ತನಕ ಕುತ್ಕೊಂಡು ನೋಡಿದಾಗ ಅವರೇ ಓಪನ್ ಆಗಿ ಹೇಳ್ತಿದ್ದಾರೆ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಅವರೇ ನೀಟಾಗಿ ಹೇಳಿದ್ದಾರೆ. ಇದ್ರಲ್ಲಿ ಅರ್ಥ ಆಗದೇ ಇರೋಂಥದ್ದು ಏನೂ ಇಲ್ಲ. ಎಲ್ಲರಿಗೂ ನೀಟಾಗಿ ಅರ್ಥ ಆಗೋ ಥರನೇ ಹೇಳಿದ್ದಾರೆ. ಬದುಕೋ ಜನ, ಸಾಯೋ ಜನ ಅಂತ. ಬದುಕೋಕ್ಕೋಸ್ಕರ ಸಾಯೋ ಜನ, ಸಾಯೋಕ್ಕೋಸ್ಕರ ಬದುಕಿರೋ ಜನ, ಬದುಕಿರ್ಬೇಕಾದ್ರೆ ಸತ್ತಿರೋ ಜನ, ಸತ್ ಮೇಲೆ ಬದುಕೋ ಜನ, ಬದುಕೋಕ್ಕೋಸ್ಕರ ಸಾಯಿಸೋ ಜನ, ಸಾಯಿಸೋಕ್ಕೋಸ್ಕರನೇ ಬದುಕಿರೋ ಜನ. ಈ ಸಾವು ಬದುಕು, ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ, ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ? ಕನ್ಫ್ಯೂಸ್ ಮಾಡೋಂಥದ್ದು ಏನೂ ಇಲ್ಲ. ಎಲ್ಲ ಓಪನ್ ಆಗೇನೆ ಹೇಳಿದ್ದಾರೆ. ಇವಾಗ ಪ್ರಕೃತಿನ ಹೆಂಗೆ ಹಾಳು ಮಾಡಿದ್ದಾನೆ ಮನುಷ್ಯ. ದಿನ ಬೆಳಗಾದರೆ ಹಾಳು ಮಾಡ್ತಾನೆ ಇದ್ದಾನೆ. ಅವ್ನು ಮಾಡ್ತಾ ಇದ್ದಾನೆ, ನಾನು ಮಾಡ್ತೀನಿ ಅಂತಲೇ ಮಾಡ್ತಾನೆ. ನಾನೊಬ್ಬ ಏನು ಸರಿ ಮಾಡೋಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದೀವಿ. ಒಬ್ಬೊಬ್ರು ಎಲ್ಲದನ್ನು ಸರಿ ಮಾಡ್ತಾ ಹೋದರೆ ಎಲ್ಲರೂ ಒಟ್ಟಿಗೆ ಸರಿ ಮಾಡ್ಬೋದು ಈ ಪ್ರಪಂಚನ ಅನ್ನೋದನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಫಿಲಮ್ ಚೆನ್ನಾಗಿದೆ ಸರ್. ಫಿಲಮ್ ಏನು ಮಾತಾಡೋಂಗಿಲ್ಲ, ಫಿಲಮ್ ಚೆನ್ನಾಗಿದೆ. ಸೊ ಏನಂದರೆ ಫಸ್ಟ್ ಥಿಂಗು ಪ್ರಕೃತಿ ಬಗ್ಗೆ ಹೇಳಿದ್ದಾರೆ. ಸೊ ಯಾವ ರೀತಿ ನೀವು ಪ್ರಕೃತಿನ ಆಲ್ರೆಡಿ ಹಾಳು ಮಾಡಿ ಅದು ಯಾವ ಥರ ತೋರಿಸಿದ್ದಾರೆ ಅಂದರೆ ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಥರದಲ್ಲಿ ತೋರಿಸಿದ್ದಾರೆ. ಅಲ್ಲಿ ಹಾಗೆಲ್ಲ ಕೆಟ್ಟ ಮಾತಾಡ್ತಾರ? ಸೀಮಾನ್, ಕೆಟ್ಟದ್ದು ಅನ್ನೋದು ಹೇಳೋ ಬಾಯಲ್ಲಿರಲ್ಲ, ಕೇಳೋ ಕಿವಿಲಿರಲ್ಲ, ಅರ್ಥ ಮಾಡ್ಕೊಳ್ಳೋ ಮನ್ಸಲ್ಲಿರುತ್ತೆ ಮ್ಯಾನ್. ಅಲ್ಲಿ ಲಿಟ್ರಲಿ ನಿಜಾನೇ ಹೌದು. ಸೊ ಹೇಳ್ಕೊಳಕ್ಕೆ ಅದು ವರ್ಡಿಂಗ್ ಕಷ್ಟ ಆದ್ರೂ ದಟ್ಸ್ ಅ ರಿಯಾಲಿಟಿ. ಆ ರೇಂಜಿಗೆ ತೊಗೊಂಬಂದು ನಮ್ಮ ಸ್ವಾರ್ಥಕ್ಕೆ ಏನೇನು ಬೇಕಲ್ಲ ಮಾಡಿದ್ದೀವಿ ಒಂದು. ಆಮೇಲೆ ಏನಂದರೆ ನೀವು ಸತ್ಯ ಅನ್ನೋದೊಂದು ಕ್ಯಾರೆಕ್ಟರ್ ತೊಗೊಂಬಂದಿದ್ದಾರೆ. ಸತ್ಯ ಅನ್ನೋ ಕ್ಯಾರೆಕ್ಟರ್ ಅಂದರೆ ನೀವು ಅದನ್ನು ನೀವು ಆಚೆ ಬರೋಕ್ಕೆ ಟ್ರೈ ಮಾಡಿದ್ರೆ, ಸತ್ಯ ಆಚೆ ಬರೋಕ್ಕೆ ಟ್ರೈ ಮಾಡಿದ್ರೆ, ಬೆಳಕಿಗೆ ಬರೋಕ್ಕೆ ಟ್ರೈ ಮಾಡಿದ್ರೆ ನಿಮ್ಮನ್ನ ಹೊಡೆದು ಸಾಯಿಸ್ತಾರೆ ಅಂತ. ನೀವೇನಾದ್ರು ಯಾರೋ ನಿಜಾನ ಹೇಳಬೇಕು ಅಂತಂದರೆ ಹೆದರ್ಕೋಬೇಕು. ಆ ಪರಿಸ್ಥಿತಿಗೆ ಬಂದಿದ್ದೀರಾ ಅನ್ನೋ ಥರ. ಆಮೇಲೆ ನೀವು ಈ ರಿಯಾಲಿಟಿ ನಿಮ್ಗೆ ಗೊತ್ತಿದೆ. ನಿಮಗೆ ರಾಜಕಾರಣಿಗಳು, ಲೀಡರ್ಸು ನಿಮಗೆ ಬೇಕು. ನಿಮಗೆ ಇಲ್ಲಾಂದರೆ ನೀವೇನು ಮಾಡೋಕ್ಕಾಗಲ್ಲ. ನಮ್ಗೆ ಯಾರೊಬ್ಬರು ಬೇಕು ಅನ್ನೋದು ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ ನೀವು. ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಹೇಳ್ತಾನೆ ಅಣ್ಣ ನಾವು ಮೊಬೈಲಲ್ಲಿ ನೋಡಿಕೊಂಡು ನಾವೇ ಮ್ಯಾನೇಜ್ ಮಾಡ್ಕೊಬೋದಣ್ಣ ಅಂತ. ಯಾರೂ ಒಪ್ಪೋದಿಲ್ಲ ಅದನ್ನು. ಸೊ ಅಂದರೆ ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ, ಮೆಂಟಲಿ ಫಿಕ್ಸ್ ಆಗ್ಬಿಡಿ. ನಿಮ್ಗೆ ಲೀಡರ್ ಇಲ್ಲ ಅಂದರೆ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಫಿಕ್ಸ್ ಆಗಿಬಿಟ್ಟಿದ್ದೀರಾ. ನೋಡು ಈ ದೇಶ ಸತ್ ಪ್ರಜೆಗಳು ನೋಡು ಹೇಗೆ ನಿಂತಿಯಾರ ನೋಡು. ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡು ಮಾಡಿದ್ರೆ ಹೇಗೆ ನಡೀತಿಯಾರ ನೋಡು. ಇಂಥ ಜನಗಳು ನಿನ್ಗೆ ಯಾವ ದೇಶದಲ್ಲಿ ಸಿಗ್ತಾರೆ? ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾರೆ, ಆದ್ರೆ ಈ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ. ಗೊತ್ತಾ ನಿನಗೆ? ಜೀಸಸ್ ಏನ್ ಹೇಳಿದ್ದಾರೆ? ಒಂದ್ ಕೆನ್ನೆ ಕೊಡ್ರೆ ಇನ್ನೊಂದ್ ಕೆನ್ನೆ ತೋರಿಸು ಅಂತ ಹೇಳಿದ್ದಾರೆ. ನೋಡು ನಮ್ ದೇಶದ ಜನಗಳು ನೋಡು ಒಂದ್ ಕೆನ್ನೆ ಕೊಡ್ರೆ ಸುಮ್ನೆ ನಿಂತಿರ್ತಾರೆ, ರಿಯಾಕ್ಟೇ ಮಾಡಲ್ಲ. ಅಂತ ಜನಗಳು ಇವರು ಇನ್ನೂ ಒಂದ್ ಕೆನ್ನೆ ಹೊಡಿಸ್ಕೊಂತಾರೆ. ನೋಡು ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಮೆಂಟಲಿ ಫಿಕ್ಸ್ ಆಗ್ಬಿಡಿ. ನಿಮ್ಗೆ ಲೀಡರ್ ಇಲ್ಲ ಅಂದ್ರೆ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಅದರಿಂದ ಆಚೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಫಿಲಮ್. ಅಂದರೆ ನಿಮ್ಮ ಯೂಟ್ಯೂಬು, ಇನ್ಸ್ಟಾ ಇದರಲ್ಲೆಲ್ಲ ಮುಳುಗೋಗಿದ್ದೀರಾ. ನಿಮ್ಗೇನು ರಿಯಾಲಿಟಿ ನಡೀತಾರೆ ಬೇಕಾಗಿಲ್ಲ. ನಿಮಗೆ ನೀವು ಅಲ್ಲಿ ಮಜಾ ಮಾಡ್ಕೊಂಡಿದ್ದೀರಾ, ಇಲ್ಲಿ ಬೇಜಾರು ನಡೀತಾ ಇದೆ, ನಿಮ್ಗೆ ಬೇಕಾಗಿಲ್ಲ ಅದ್ರ ಬಗ್ಗೆ. ಯು ಆರ್ ನಾಟ್ ಇವನ್ ಬಾದರ್ಡ್ ಅನ್ನೋ ಥರದಲ್ಲಿ ತೋರಿಸಿದ್ದಾರೆ. ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಹಿಂಗೆ ಕಂಟಿನ್ಯೂ ಆದರೆ ಫೈನಲಿ ನಿಮ್ಮ ಲೈಫ್ ಏನಾಗತ್ತೆ ಅಂತ ಒಂದು ಮಾಸ್ಕು, ಒಂದು ಪುಟ್ಕೋಸಿ 2 ಪೀಸಿಗೆ ತೊಗೊಂಬಂದು ನಿಲ್ಲಿಸಿದ್ದಾರೆ. ಇನ್ನು ಸ್ವಲ್ಪ ವರ್ಷ ಆದರೆ ಅದು ಇರಲ್ಲ ನಿಮಗೆ. ಆ ರೇಂಜಿಗೆ ತೊಗೊಂಬಂದು ನಿಲ್ಲಿಸ್ತಾರೆ ಅಂತ ತೋರಿಸಿದ್ದಾರೆ ಅಷ್ಟೇ. ಫೈನಲಿ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ತುಂಬ ಜನ ಅರ್ಥ ಆಗ್ತಿಲ್ಲ ಅಂತ ಇದ್ದಾರೆ. ಸರ್ ಇಲ್ಲಿ ಸರ್ ಅರ್ಥ ಮಾಡ್ಕೊಳ್ಳೋಕ್ಕೇನಿಲ್ಲ ಸರ್. ಇದರಲ್ಲಿ ಜನಗಳು ಇವಾಗ ಏನಾಗಿದೆ, ಮಾಸ್ ಫಿಲಮು, ನನಗೆ ಡೈಲಾಗ್ ಚೆನ್ನಾಗಿರಬೇಕು, ಆಯಿತಾ, ಫೈಟಿಂಗ್ ಇರಬೇಕು, ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದರಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು. ಪಿಕ್ಚರ್ನ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರೆ ಅರ್ಥ ಆಗಲ್ಲ. ಓಕೆ.